ಹಾಯ್ ಹಲೋ ನಮಸ್ಕಾರ. ಹೋಪ್ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇದು ಸ್ಯಾಟರ್ಡೇ ವ್ಲಾಗ್, ಡೈಲಿ ವ್ಲಾಗೇ ಆಗಿರುತ್ತೆ. ಸೊ ಬೆಳಗ್ಗೆ ನಾನು ಕೂಡ ಸ್ವಲ್ಪ ಬೇಗನೆ ಎದ್ದಿದ್ದಾಯಿತು. ಜೊತೆಗೆ ನನ್ನ ಹೇರ್ ಸೆಟ್ ಮಾಡೋಕ್ಕೆ ಅಂತೇಳಿ ಫ್ರೈಡೇ ನೈಟೇ ನಾನು ಕರಿಬೇವು, ಮೆಂತ್ಯ ಹಾಗೆ ಸ್ವಲ್ಪ ಲವಂಗ ಎಲ್ಲವನ್ನು ಹಾಕಿ ಚೆನ್ನಾಗಿ ನನ್ನ ಹೇರ್ನ ಟಾನಿಕ್ನ ರೆಡಿ ಮಾಡಿಟ್ಟಿದ್ದೆ, ಹೇರ್ ಟಾನಿಕ್ಕು. ಸೊ ಬೆಳಗ್ಗೆ ಅದನ್ನ ನಾನು ಎಲ್ಲ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಿಕೊಂಡೆ, ಯಾಕಂದರೆ ಸ್ವಲ್ಪ ಫ್ರಿಜ್ಜಿನೆಸ್ ತುಂಬ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಸ್ವಲ್ಪ ಫ್ರೆಶ್ ಆಗಿ ಕಾಣಿಸ್ಲಿ ಹೇರು ಅಂತ ಹೇಳಿಬಿಟ್ಟು ಈ ಥರ ಅಪ್ಲೈ ಮಾಡಿಕೊಂಡು ಎಂಡ್ಸ್ಗೆ ಸ್ಕ್ಯಾಲ್ಪ್ಗೆಲ್ಲ ಹಾಕ್ಕೊಂಡು ಚೆನ್ನಾಗಿ ಡ್ರೈ ಆಗೋಕ್ಕೆ ಬಿಟ್ಟಿದ್ದೆ. ಆಫೀಸ್ಗೆ ಹೋಗಿ ಮುಂಚೆ 1 hour ಬಿಫೋರ್ ಈ ಥರ ಮಾಡ್ಕೋತೀನಿ. ಸೊ ಬೇಗ ಡ್ರೈ ಆಗಿ ಹೋಗ್ಬಿಡುತ್ತೆ. ಸೊ ಇವತ್ತು ಬೆಳಗ್ಗೆ ಎದ್ದು ನೀರೆಲ್ಲ ಕುಡಿದಾಯಿತು. ಸೊ ಒಂದಿಷ್ಟು ಕರ್ಬೇವು ಎಲೆಗಳನ್ನ ತಿನ್ಕೋತೀನಿ. ಹೇರ್ ಜೊತೆ ತುಂಬ ಒಳ್ಳೆಯದು. ಸೊ ಆಲ್ಟರ್ನೇಟಿವ್ ಡೇಸಲ್ಲಂತೂ ತಿಂತಾನೆ ಇರ್ತೀನಿ. ಬೆಳಗ್ಗೆ ನೀರು ಕುಡಿದಾದ್ಮೇಲೆ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ನೀವು ತಿಂದು ಸ್ವಲ್ಪ ವಾರ್ಮ್ ವಾಟರ್ನ ಕುಡಿದ್ರೆ ಇನ್ನೂ ಒಳ್ಳೆಯದು. ಸೊ ನಿಮ್ಗೆ ಯಾವುದು ಈಸಿ ಆಗುತ್ತೋ ಅದ್ರ ಪ್ರಕಾರ ಮಾಡಿ. ಸೊ ನಾನು ಈ ಥರ ಮಾಡ್ತೀನಿ. ಅದಕ್ಕೆ ಸದ್ಯಕ್ಕೆ ಅಡುಗೆ ಮಾಡ್ತಾಯಿದ್ದೀನಿ. ಅಡುಗೆಗೆ ಅಂತ ಬಂದು ಟೊಮೆಟೊ ಗೊಜ್ಜು ಹಾಗೆ ಇನ್ಸ್ಟೆಂಟಾಗಿ ರವಾ ರೊಟ್ಟಿನ ಮಾಡ್ಕೊತಾ ಇದ್ದೀನಿ. ತೋರಿಸ್ಕೊಡ್ತೀನಿ ಯಾವ ಥರ ಅಂತ. ಸೊ ಬನ್ನಿದ್ದು ರೆಡಿ ಮಾಡೋಣ, ಬೇಗ ಬೇಗ ಟೈಮ್ ಆಗ್ತದೆ. ಇಲ್ಲಿ ರವೆ ರೊಟ್ಟಿನ ಮಾಡ್ಕೊಳ್ಳೋಕ್ಕೆ ನಾನು ನೈಟೇ ರವೆನ ನೆನೆಸಿಟ್ಟಿದ್ದೆ. ನೀವು ಬೆಳಗ್ಗೆ ಮಾಡೋರಾದರೆ 1 hour ಬಿಫೋರ್ ನೆನೆಸಿಡ್ಬೋದು. ಹಾಗೆ ಸ್ವಲ್ಪ ಖಾರದ ಪುಡಿ, ಜೀರಿಗೆ ಹಾಗೆ ಒಂದು 3 ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ. ಸೊ ವೆಜಿಟೇಬಲ್ಸಲ್ಲಿ ಇನ್ನೂ ಆನಿಯನ್, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊಳ್ಳಿ, ಬಟ್ ನನಗೆ ಯಾವುದು ಬೇಡ ಅದು. ಸೊ ಡೈರೆಕ್ಟಾಗಿ ಈ ಥರ ಒಂದು 3 ಕ್ಯಾರೆಟ್ ಹಾಕ್ಕೊಂಡು ರೆಡಿ ಮಾಡ್ಕೊತಿದ್ದೀನಿ. ಇದನ್ನು ಚೆನ್ನಾಗಿ ನಾವು ಈ ಥರ ಮಿಕ್ಸ್ ಮಾಡಬೇಕಾಗುತ್ತೆ. ನಾವು ಏನೆಲ್ಲ ಐಟಮ್ಸ್ ಹಾಕಿರ್ತೀವಲ್ವ ಅದೆಲ್ಲ ಇದಕ್ಕೆ ಚೆನ್ನಾಗಿ ಹಿಡ್ಕೋಬೇಕು. ಸೊ ನೀರಾಗಿ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇದೇ ಕನ್ಸಿಸ್ಟೆನ್ಸಿಲಿ ಇರಬೇಕು, ಇದೇ ಥರ ಗಟ್ಟಿ ಇರಬೇಕು. ಸ್ವಲ್ಪ ನೀವು ಬೇಕಿದ್ರೆ ನೈಟ್ ನೆನೆಸೋ ಟೈಮಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಹಾಕಿ ನೆನೆಸಿಟ್ಟಿದ್ರೆ ಸ್ವಲ್ಪ ತರ್ತರಿಯಾಗಿ ಬರುತ್ತೆ ನಿಮ್ಗಿನ್ನೂ. ನಾನು ಮರ್ತೋದೆ, ಇವಾಗ ನೆನಪಾಗ್ತದೆ ಆ್ಯಕ್ಚುಲಿ, ಬಟ್ ಇವಾಗ ಬೇಡ ಆ್ಯಡ್ ಮಾಡೋದು. ಸೊ ಇಷ್ಟಿದ್ರೆ ಸಾಕು, ನಡೆಯುತ್ತೆ ನೋಡಿ ಈ ಥರ. ಸೊ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಡೈರೆಕ್ಟಾಗಿ ತವ ಮೇಲೆ ಹಾಕ್ಕೊಳ್ಳೋದು. ತುಂಬ ಈಸಿಯಾಗಿ ಇನ್ಸ್ಟೆಂಟಾಗಿ ಬ್ಯಾಚುಲರ್ಸ್ ಏನಾದ್ರು ಹೊಸ್ದಾಗಿ ಟ್ರೈ ಮಾಡಬೇಕು ಅಂತಿದ್ರೆ ಈ ಒಂದು ರೆಸಿಪಿನ ಟ್ರೈ ಮಾಡ್ಬೋದು ಗೈಸ್. ನೋಡಿ ಈ ಥರ ತವ ಮೇಲೇ ಇದನ್ನು ಸಾರಿಸ್ಬಿಡ್ಬೇಕು. ಮಿಕ್ಕಿದ್ದದ್ದು ಇದಕ್ಕೆ ಹಾಕೋತೀನಿ. ಸೊ ಈ ಥರ ಚಿಕ್ಕದಾಗಿ ದೋಸೆ ಟೈಪಲ್ಲಿ ತವ ಮೇಲೇ ಹಾಕಬೇಕಾಗುತ್ತೆ. ಸೊ ಇದೆಲ್ಲ ಮಾಡಿದ್ದು ಮುಗ್ದಿತ್ತಾಯಿತು. ಸೊ ನನ್ನ ಲಂಚ್ ಇದು ಬ್ರೇಕ್ಫಾಸ್ಟ್ಗೆ ಇವತ್ತು ಆ್ಯಕ್ಚುಲಿ. ಸೊ ಇಷ್ಟು ಪಾತ್ರೆ ಇದೆ ನನಗಿವಾಗ. ಸೊ ಇದನ್ನೆಲ್ಲ ವಾಶ್ ಮಾಡಿ ಹಾಗೆ ಕಸ ಎಲ್ಲ ಗುಡ್ಸ ಹಾಕಿ ದೆನ್ ನಾನು ಕೂಡ ರೆಡಿಯಾಗಿ ಆಫೀಸ್ ಕಡೆಗೆ ಹೊರಡಬೇಕು. ಇವತ್ತು ಆಫೀಸಲ್ಲಿ ಯುಗಾದಿ ಸೆಲೆಬ್ರೇಷನ್ ಇದೆ. ಸೊ ನೋಡಬೇಕು ನಾನು ಯಾವ ಬಟ್ಟೆ ಹಾಕೋತೀನಿ ಅಂತ ಇನ್ನೂ ಶೋರ್ ಇಲ್ಲ. ಸೊ ನಾನು ರೆಡಿ ಆಗೋ ಟೈಮಲ್ಲಿ ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಆ್ಯಂಡ್ ನಿಮಗೆ ಸಾಕಷ್ಟು ಒಳ್ಳೊಳ್ಳೆ ವೀಡಿಯೋಸ್ ಬರ್ತಾನೆ ಇರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲನ್ನು ನೋಡ್ತಿರೋದಕ್ಕಾಗಿ. ಸೊ ಬನ್ನಿ, ಸ್ವಲ್ಪ ಹೊತ್ತಲ್ಲಿ ಸಿಗ್ತೀನಿ ನಾನು ನಿಮಗೆ. ಎಷ್ಟೊಂದು ಸೆಕೆ ಇದೆ ಗೈಸ್. ಯಪ್ಪ ಅದೇನು ಸನ್ಸ್ಕ್ರೀನ್ ಮಾಯ್ಶ್ಚರೈಸ್ ಎಲ್ಲ ನೀರಾಗಿ ಇಳ್ಕೊಂಡು ಬರ್ತಿದೆ ನನಗೆ ಆ್ಯಕ್ಚುಲಿ. ಸೊ ವಾಚ್ 8:10 ಆಗಿದೆ ಟೈಮ್. ಆ್ಯಂಡ್ ಐಬ್ರೋ ಇದಿರಲ್ಲ ಅಂತ ತುಂಬ ದೊಡ್ಡದಾಗಿ ಕಾಣಿಸ್ತಿದೆ ಇದು ಆ್ಯಕ್ಚುಲಿ.
ಇದು ಬಂದು ವಾಟರ್ ಗರ್ಲ್ ಅಂತ. ನನ್ನ ಹೇರ್ ಏನು ಸೆಟಪ್ ಅಲ್ಲ, ಸೊ ಇಷ್ಟೇ. ಇಯರಿಂಗ್ಸ್ ಬಂದು ಈ ಎರಡೂ ಹಾಕೋತೀನಿ. ರೆಡ್ಡಲ್ಲಿ ಯಾವುದು ನನ್ನ ಹತ್ರ ಇಯರಿಂಗ್ಸ್ ಇಲ್ಲ, ಸೊ ಅದಕ್ಕೆ ಅದನ್ನೇ ಹಾಕ್ಕೊಳ್ಳೋಣ ಅಂತ. ಹೇಗಿದ್ರು ಹೇರ್ ಕವರ್ ಆಗಿರುತ್ತಲ್ಲ, ಯೂಶಲಿ ಕಾಣಿಸಲ್ಲ, ಬಟ್ ಸ್ಟಿಲ್. ಸೊ ಇದು ನನ್ನ ಔಟ್ಫಿಟ್. ಸ್ವಲ್ಪ ಲೂಸ್ ಇದೆ, ಸೊ ಸ್ಟಿಚ್ ಹಾಕ್ಸೋಣ ಅಂದ್ಕೊಂಡೆ. ನಾನು ಆದರೂ ಮರ್ತೋದೆ ಸಾಯಂಕಾಲ ಬಂದು. ಸೊ ಗೊತ್ತಿಲ್ಲ ಫುಲ್ ಕಾಣಿಸ್ತಿದೆ ಇಲ್ಲ ಅಂತ ಹೇಳಿ ನನಗೆ. ಲಿಪ್ ಬಾಮ್ನ ಒರೆಸಿ ಆಮೇಲೆ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತೀನಿ. ನಾನು ಈ ಎರಡು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತೀನಿ, NYBay ಅವ್ರದ್ದು ಹಾಗೆ ಪ್ಲಮ್ ಅವ್ರದ್ದು. ಸೊ ಫಸ್ಟ್ಲಿ ಅವ್ರು NYBay ಲಿಪ್ಸ್ಟಿಕ್ನ ಅಪ್ಲೈ ಮಾಡೋಣ. ನ್ಯೂಡ್ ಇಷ್ಟಪಡೋರಿಗೆ ಈ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಶೇಡ್ ಬಂದು ಮಕ್ಸ್ ಆ್ಯಂಡ್ ಹಗ್ಸ್ 12 ಅಂತ ಹೇಳ್ಬಿಟ್ಟು NYBay ಅವ್ರದ್ದು. ಸೊ ಟ್ರೈ ಮಾಡಿ. ನಾನು ಲಾಸ್ಟ್ ಟೈಮ್ ಯಾವುದೋ ವಿಡಿಯೋದಲ್ಲಿ ನೈಬೆ ಅಂತ ಹೇಳ್ಬಿಟ್ಟಿದ್ದೆ, ಪಾಪ ಯಾರೋ ಕರೆಕ್ಟ್ ಮಾಡಿದರು. ನಂಗೆ ಆಮೇಲೆ ರಿಯಲೈಸ್ ಆಯಿತು, ಕರೆಕ್ಟ್ ಅಲ್ವಾ, ಇಟ್ಸ್ NYBay ಅಂತ ಹೇಳ್ಬಿಟ್ಟು. ಇದು ಡ್ರೈ ಆಗುತ್ತೆ, ಬೇಗನೆ ಡ್ರೈ ಆಗಿಬಿಡುತ್ತೆ. ಈಗ ಇದನ್ನು ಅಪ್ಲೈ ಮಾಡ್ಕೊತೀನಿ. ಈ ಥರ ಕಾಣಿಸುತ್ತೆ ಗೈಸ್. ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಹೇಳಿ ಆಯಿತಾ. ಸೊ ಹ್ಯಾವ್ ಅ ಗುಡ್ ಡೇ ಗೈಸ್. ಆಫೀಸ್ಗೆ ಹೋದ್ಮೇಲೆ ಸಿಗ್ತೀನಿ. ಓಕೆ, ಬಾಯ್. ಕಮಿಂಗ್ ಇನ್ ಕ್ಯಾಮ್ರಾ ತೋರಿಸ್ತಾ. ಎಲ್ಲ ವೈಟ್ ರೈಸ್ ಐತೆ. ನಂಗೆ ಗೊತ್ತೇನೆ ದೊಡ್ಡ ಕಳ್ಳಿ ತಿಂದಿರಬೇಕು. ಕೇಕು ತಗೊಳ್ತಿರೋದು ಮಧ್ಯದಲ್ಲಿ ಕುತ್ಕೊಂಡು. ಆ್ಯಂಡ್ ಎಲ್ಲ ಪಾಪ ನೇತ್ರನೇ ಸೆಟಪ್ ಮಾಡಿರೋದು ಈ ಹುಡುಗಿರೇ ಗೈಸ್. ಏನು ಹ್ಯಾಪಿ ಯುಗಾದಿ ಇನ್ ಅಡ್ವಾನ್ಸ್. ಥ್ಯಾಂಕ್ ಯು ಆ್ಯಂಡ್ ಸೇಮ್ ಟು ಯು. ನೇತ್ರ ಕೊಡು. ಸೊ ಬ್ಯಾಕ್ ಟು ಮನೆಗೆ. ನಾನು ಇವತ್ತೇ ಆರ್ಡ್ರ್ ಮಾಡಿದ್ದೆ ಆಯಿತಾ, ಒಂದು 2 ನೈಕಾಯಿಂದ ಪಾರ್ಸಲ್ ಅಂದರೆ ಪ್ರಾಡಕ್ಟ್ಸ್ ಬೇಕಿತ್ತು, ಆರ್ಡ್ರ್ ಮಾಡಿದ್ದೀನಿ. ಸೊ ಜಸ್ಟ್ 2 ಅವರ್ಸಲ್ಲಿ ಡೆಲಿವರಿ ಆಗಿದೆ ಗೈಸ್. ಲೈಕ್ ಸರ್ಪ್ರೈಸ್ಡ್ ಆಯಿತಾ, ಒಂಥರ ಶಾಕ್ ಆಗುತ್ತೆ, ಏನು ಇಷ್ಟು ಬೇಗ ಡೆಲಿವರಿ ಮಾಡಿಬಿಟ್ಟಿದ್ದಾರೆ ಅಂತ. ಇದಕ್ಕಿಂತ ಮುಂಚೆ ಇನ್ನೂ 3 ಪ್ರಾಡಕ್ಟ್ಸ್ ಆರ್ಡ್ರ್ ಮಾಡಿದ್ದೀನಿ, ಅದಿನ್ನೂ ಬಂದಿಲ್ಲ. ಬಟ್ ಇದು 2 ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ದೆಲ್ಲ ಬಂದ್ಬಿಟ್ಟಿದೆ ಆಲ್ರೆಡಿ. ಸ್ಟೆಪ್ಸ್ ಹತ್ರ ಅಷ್ಟಲ್ಲಿ ಬೇರುಳಿದುಬಿಡುತ್ತೆ ನನಗೆ. ಸೊ ನನ್ನ ವಿಡಿಯೋ ನೀವು ಡೈಲಿ ನೋಡೋರಾದರೆ ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ. ಸೊ ನಾನು ಈ ಥರ ಸ್ಕಿನ್ ಕೇರೆಲ್ಲ ಹೊಸ್ದಾಗಿ ಟ್ರೈ ಮಾಡ್ತಾ ಇರ್ತೀನಿ. ಸೊ ಇವತ್ತು ಒಂದು ಅಕ್ವಾಲಾಜಿಕಾ ಅವ್ರದ್ದು ಒಂದು ವೆನಿಲಾ ಇದನ್ನು ಏನಪ್ಪ ಬಾಡಿ ಮಿಸ್ಟನ್ನು ಆರ್ಡ್ರ್ ಮಾಡ್ಕೊಂಡಿದ್ದೆ. ಇದು ಎಕ್ಸಾಕ್ಟ್ಲಿ ಪ್ಲಮ್ ವೆನಿಲಾ ಏನು ಬಾಡಿ ಮಿಸ್ಟ್ ಇದೆಯಲ್ಲ, ಸೇಮ್ ಡಿಫ್ರೆನ್ಸ್ ಎಲ್ಲ ಎರಡು ಸೇಮ್ ಇದೆ ಸ್ಮೆಲ್ಲು. ಆ್ಯಂಡ್ ತುಂಬ ಚೆನ್ನಾಗಿದೆ. 150 ml ಏನೋ ಬರುತ್ತೆ. ಜೊತೆಗೆ ಹೊಸ್ದಾಗಿ ಮಾಯ್ಶ್ಚರೈಸರ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ನಾನು ತುಂಬ ವರ್ಷದಿಂದ ಎಮೋಲಿನ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಫಾಕ್ಸ್ಟೈಲ್ನ ಟ್ರೈ ಮಾಡೋಣ ಅಂದ್ಕೊಂಡೆ. ಸಾಕಷ್ಟು ರಿವ್ಯೂಸ್ ಇದ್ರ ಬಗ್ಗೆ ತಿಳ್ಕೊಂಡಿದ್ದೆ, ನೋಡ್ತಾ ಇದ್ದೆ ಯೂಟ್ಯೂಬ್ ಇನ್ಸ್ಟಾದಲ್ಲೆಲ್ಲ. ಸೊ ಹಾಗಾಗಿ ಒಂದ್ಸಲ ಟ್ರೈ ಮಾಡೋಣ. ಹೇಗೂ ನನ್ನ ಎಮೋಲಿನ್ ಕ್ರೀಮ್ ಕೂಡ ಖಾಲಿ ಆಗೋಗಿತ್ತು. ಸೊ ಹಾಗಾಗಿ ನೈಕಾದಲ್ಲಿ ಸ್ವಲ್ಪ ಆಫರ್ ಡಿಸ್ಕೌಂಟ್ 237 ಇದೊಂದು 10 ರೂಪೀಸ್ ಏನೋ ಕಡಿಮೆ ಇತ್ತು. ಸೊ ಹಾಗಾಗಿ ಇಮಿಡಿಯೇಟಾಗಿ ಆರ್ಡ್ರ್ ಮಾಡಿಕೊಂಡೆ. ಸೊ 2 ಅವರ್ಸಲ್ಲೆಲ್ಲ ಆರ್ಡ್ರನ್ನ ಡೆಲಿವರಿ ಆಗಿಬಿಟ್ಟಿತ್ತು ನನಗೆ. ಸೊ ಇದು ಬಂದು ತುಂಬ ಚೆನ್ನಾಗಿದೆ, ಟೆಕ್ಸ್ಚರ್ ನನಗೆ ಇಷ್ಟ ಆಯಿತು ಕೂಡ.
ಆ್ಯಂಡ್ ಕಾಸ್ಟ್ ಬಂದು ಇದು ಮಿಸ್ಟದ್ದು ಬಂದು ನಿಮಗೆ 599 ರುಪೀಸ್ 150 ml ಏನೋ ಬರುತ್ತೆ. ಆ್ಯಂಡ್ ಇದ್ರ ಬಂದು 217 ರುಪೀಸ್ ಮಾಯ್ಶ್ಚರೈಸರು. ಐ ಥಿಂಕ್ ನಾನು ಓದಿರೋ ಪ್ರಕಾರ ನಾರ್ಮಲ್ ಟು ಡ್ರೈ ಸ್ಕಿನ್ಗೆ ಸೂಟ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ ಆ ಒಂದು ಮಾಯ್ಶ್ಚರೈಸರು. ಸೊ ಹಾಗಾಗಿ ತರಿಸ್ಕೊಂಡೆ, ನಂದು ಕೂಡ ಡ್ರೈ ಸ್ಕಿನ್ ಆಗಿರೋದ್ರಿಂದಾಗಿ. ಸೊ ಇದು ಏನು ಬಾಡಿ ಮಿಸ್ಟ್ ನಾನು ಹೇಳಿದಾಗೆ ತುಂಬಾ ಚೆನ್ನಾಗಿದೆ ಸ್ಮೆಲ್ಲು, ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ಮೇ ಬಿ 5 hours ನಿಮ್ಮ ಬಾಡಿ ಮೇಲೆ ಆ ಸ್ಮೆಲ್ ಹಾಗೆ ಇರುತ್ತೆ, ಬಟ್ ಅದಕ್ಕಿಂತ ಜಾಸ್ತಿ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಂತ ರಿವ್ಯೂಸಲ್ಲೆಲ್ಲ ನಾನು ನೋಡಿದ್ದೀನಿ. ಆ್ಯಂಡ್ ವೆನಿಲಾ ನಾನು ಪ್ಲಮ್ದು ಆಲ್ರೆಡಿ ಟ್ರೈ ಮಾಡಿರೋ ಪ್ರಕಾರ ಹೇಳೋದಾದರೆ ಇದು ಕೂಡ ಅಷ್ಟೊತ್ತವರೆಗೂ ಇರೋಲ್ಲ ಬಾಡಿಲಿ, ಮೇ ಬಿ 5 years ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅದಾದಮೇಲೆ ಸಾಕಷ್ಟು ಬಟ್ಟೆಗಳಿತ್ತು. ಸೊ ಆಲ್ಮೋಸ್ಟ್ ನಾನು 2 ವೀಕ್ಸಿಂದ ಬಟ್ಟೆ ವಾಶ್ ಮಾಡಿದ್ದೆ, ಬಟ್ ಯಾವುದೇ ಥರ ಜೋಡಿಸಿ ಇಡೋಷ್ಟು ಪೇಷನ್ಸು ಇಂಟ್ರೆಸ್ಟ್ ಎರಡೂ ನನಗಿರ್ತಾ ಇರಲಿಲ್ಲ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಒಗೆದು ಎಷ್ಟು ಕಷ್ಟನೋ, ಜೋಡಿಸಿರೋದು ಅಷ್ಟೇ ಕಷ್ಟ ಅನಿಸ್ತಾ ಇರುತ್ತೆ ಎಷ್ಟೋ ಸಲ. ಆ್ಯಂಡ್ ಎಷ್ಟೋ ಜನ ನೀವು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡೇ ಇರ್ತೀರಾ. ಸೊ ಬಟ್ಟೆಲೆಲ್ಲ ಆಲ್ಮೋಸ್ಟ್ ಒಣಾಕಿರೋ ಕಾರಣ ಗಾಳಿ ಎಲ್ಲ ಜಾಸ್ತಿ ಬಂದು ಡಸ್ಟ್ ಎಲ್ಲ ಇರುತ್ತೆ. ಸೊ ಒದ್ರುಕೊಂಡೇ ಬಟ್ಟೆನ ಜೋಡಿಸಿ ಎತ್ತಿಡಬೇಕಾಗುತ್ತೆ. ಆ್ಯಂಡ್ ಜಾಸ್ತಿ ಏನಿರಲಿಲ್ಲ, ಸ್ವಲ್ಪನೇ ಇತ್ತು, ಬಿಕಾಸ್ ಅಲ್ಲೇ ಇಟ್ಟಿರೋ ಕಾರಣ ಹಾಗೆ ತೊಗೊಂಡಿದ್ದೀನಿ, ಹಾಗೆ ಯೂಸ್ ಮಾಡಿ ಹಾಗೆ ಇಡ್ತಾ ಇದ್ದೆ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಏನೋ ಸ್ನಾನಕ್ಕೆ ಹೋಗಬೇಕಾಗಿತ್ತು, ಅದಕ್ಕಿಂತ ಮುಂಚೆ ಸ್ವಲ್ಪ ಟೈಮ್ ಇತ್ತಲ್ವಾ. ಸೊ ಹಾಗಾಗಿ ಫಸ್ಟು ಎಲ್ಲನೂ ಬಟ್ಟೆ ಜೋಡಿಸಿ ಇಟ್ಬಿಡೋಣ ಅಂತೇಳಿ ಡಿಸೈಡ್ ಮಾಡಿಕೊಂಡು ಬಟ್ಟೆನೆಲ್ಲ ಜೋಡಿಸಿ ಎತ್ತಿಟ್ಕೊಂಡಿದ್ದಾಯಿತು. ಆ್ಯಂಡ್ ಅದ್ರ ಜೊತೆಗೆ ಏನಪ್ಪ ನನಗೆ ಇವತ್ತೆಲ್ಲ ಎಂಟೈರ್ ಡೇ ಸ್ವಲ್ಪ ಬಾಡಿ ಪೇನ್ ಆಗ್ತಿತ್ತು, ಗೊತ್ತಿಲ್ಲ, ತುಂಬ ಓಡಾಡಿದ್ದಕ್ಕೂ ಪ್ಲಸ್ ನನ್ನ ಪೀರಿಯಡ್ ಬೇರೆ ಇದ್ದಿದ್ದ ಕಾರಣ ಸ್ವಲ್ಪ ಆ ರೀತಿ ಫೀಲ್ ಆಗ್ತಾಯಿತ್ತು ನನಗೆ. ಸೊ ಐ ಡಿಸೈಡೆಡ್ ಮನೆಗೆ ಬಂದು ಫಸ್ಟ್ ಒಂದು ಒಳ್ಳೆ ಸ್ನಾನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಿಕಾಸ್ ಅದಾದಮೇಲೆ ಕೂಡ ನನಗೆ ಸೆಷನ್ಸ್ ಇತ್ತು. ಆಲ್ಮೋಸ್ಟ್ ಇವತ್ತು 2 ಸೆಷನ್ನ ತೊಗೊಂಡಿದ್ದೀನಿ ನಾನು. 8:30 8:15ಗೆ ಸ್ಟಾರ್ಟ್ ಮಾಡಿ ಸೆಷನ್ನು ಎಂಡ್ ಆಗಿದ್ದು ಬಂದು 11:40 ಆ ಥರ ಎಂಡ್ ಆಯಿತು. ಆ್ಯಕ್ಚುಲಿ ಇನ್ನೊಂದು ಸೆಷನ್ನು ತೊಗೋಬೇಕಾಯಿತು, ಬಟ್ ನಾನು ಮರ್ತೋಗ್ಬಿಟ್ಟಿದ್ದೆ ಆ ಕ್ಲೈಂಟನ್ನ. ಸೊ ಐಮ್ ಎಕ್ಸ್ಟ್ರೀಮ್ಲಿ ಸಾರಿ. ಸ್ವಲ್ಪ ಅವ್ರು ಕಾಲ್ ಮಾಡ್ತಾನೆ ಇದ್ರು, ಸೊ ಅದಕ್ಕೆ ಅವ್ರಿಗೆ ಇವತ್ತು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ. ಸೊ ಸಂಡೇ, ಸೊ ನೋಡೋಣ ಅವ್ರು ಯಾವಾಗ ಫ್ರೀ ಆಗ್ತಾರೋ ಅದ್ರ ಪ್ರಕಾರ ಸೆಷನ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಥರ ಆಗಿತ್ತು ನನ್ನ ಸ್ಕೆಡ್ಯೂಲ್ ಇವತ್ತು ಸ್ಯಾಟರ್ಡೇ ಈವ್ನಿಂಗು. ಆಲ್ಮೋಸ್ಟ್ ನಾನು ಏನೂ ತಿಂದೇ ಇಲ್ಲ, ನೈಟ್ ಕೂಡ ಊಟನೇ ಏನೂ ತಿಂದ್ಕೊಂಡೇ ಇಲ್ಲ ನಾನು. ಜಸ್ಟ್ ಹಾಗೆ ಸೆಷನ್ನ ಮುಗ್ದು ಮಜ್ಜಿಗೆ ಕುಡ್ಕೊಂಡು ಹಾಗೆ ಮಲ್ಕೊಂಡ್ಬಿಟ್ಟೆ. ಸೊ ಈ ಥರ ಬಟ್ಟೆ ಎಲ್ಲ ಜೋಡಿಸಿ ಎತ್ತಿಟ್ಟಿದ್ದಾಯಿತು. ಆ್ಯಂಡ್ ಒಳ್ಳೆ ಸ್ನಾನ ಮಾಡ್ಕೊಂಬಂದೆ, ಬಿಕಾಸ್ ನನಗೆ ಹೇಳಿದಾಗೆ ತುಂಬ ಪೇನ್ ಅನ್ನಿಸ್ತಾಯಿತ್ತು, ಬಾಡಿ ಎಲ್ಲ ಟಯರ್ಡ್ ಆಗ್ತಾಯಿತ್ತು. ಸೊ ಒಳ್ಳೆ ಸ್ನಾನ ಮುಗಿಸ್ಕೊಂಡು ಬಂದಮೇಲೆ ಐ ಥಾಟ್ ಈ ಫಾಕ್ಸ್ಟೈಲ್ ಕ್ರೀಮ್ ಏನಿದೆಯಲ್ಲ ಅದನ್ನು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ಟೆಕ್ಸ್ಚರ್ ತುಂಬಾ ಚೆನ್ನಾಗಿದೆ ಗೈಸ್, ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ತುಂಬ ಇಷ್ಟ ಆಯಿತು ಕೂಡ. ಅಂದರೆ ಎಮೋಲಿನ್ಗೆ ಆಲ್ಮೋಸ್ಟ್ ತುಂಬಾ ಸಿಮಿಲರ್ ಆಗಿದೆ. ಅದು ನಂಗೆ ತರಿಸ್ಕೊಳ್ಳೋ ಮುಂಚೆನೇ ವೈಬ್ ಅನ್ನಿಸ್ತಾ ಇತ್ತು, ಏನೋ ಗೊತ್ತಿಲ್ಲ, ಸೇಮ್ ಅನಿಸುತ್ತೆ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೆ. ಆ್ಯಂಡ್ ಯೂಟ್ಯೂಬಲ್ಲಿ ರಿವ್ಯೂಸ್ ಆಲ್ರೆಡಿ ನೋಡಿದ್ದೆ ಕೂಡ. ಸೊ ಫಸ್ಟು ನಾನು ಸ್ಕಿನ್ ಕೇರ್ಗೆ ಬಂದು ಲಿಪ್ ಬಾಮ್ನ ಅಪ್ಲೈ ಮಾಡಿಕೊಂಡೆ. ಅದಾದಮೇಲೆ ಫಾಕ್ಸ್ಟೈಲ್ದು ಸ್ವಲ್ಪ ಕ್ರೀಮ್ ತೊಗೊಂಡೆ, ಅದು ಸ್ವಲ್ಪ ವಾಟರ್ ಬೇಸ್ಡ್ ಆಗಿದೆ, ತುಂಬ ಅಲ್ಲ ಬಟ್ ವಾಟರ್ ಬೇಸ್ಡ್ ಆಗಿದೆ. ಸೊ ಅದನ್ನ ಎಂಟೈರ್ ಫೇಸ್ಗೆ ಅಪ್ಲೈ ಮಾಡ್ಕೊಂಡೆ, ತುಂಬ ಬೇಗ ಅಬ್ಸರ್ವ್ ಆಯಿತು, ಚೆನ್ನಾಗಿದೆ. ಆ್ಯಕ್ಚುಲಿ ಏನು ಎಮೋಲಿನ್ಗೆ ಅಕ್ಕ ತಂಗಿರ ಥರ ಇದೆ ಈ ಕ್ರೀಮು, ಅದು ಅಕ್ಕ ತಂಗಿರ ಥರ ಇದೆ, ನಿಜ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಫುಲ್ಲಾಗಿ ನೋಡಿದ್ದಕ್ಕೆ, ನನಗೆ ಜಾಸ್ತಿ ಸಪೋರ್ಟ್ ಮಾಡ್ತಿರೋದಕ್ಕೆ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ದಯವಿಟ್ಟು ನನ್ನ ಚಾನಲ್ನ ನನ್ನ ವೀಡಿಯೋಸ್ನ ಫುಲ್ಲಾಗಿ ನೋಡೋದನ್ನ ಮರಿಬೇಡಿ. ಯಾವುದೇ ಇನ್ ಬಿಟ್ವೀನಲ್ಲಿ ಆ್ಯಡ್ಸ್ ಬಂದರೆ ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಸಿ ಯು ದೆನ್.